ವೈದ್ಯ ದಿನಾಚರಣೆಯ ಶುಭಾಶಯಗಳನ್ನು ತಿಳಿಸುವ ಎಲ್ಲರಿಗೂ ಬೆಳಗ್ಗಿಂದ ಸುಮಾರು ಸಾವಿರಾರು ಜನ ಇನ್ಸ್ಟಾಗ್ರಾಮಲ್ಲಿ, ಫೇಸ್ಬುಕ್ಕಲ್ಲಿ, ಸೋಷಿಯಲ್ ಮೀಡಿಯಾಗಳಲ್ಲಿ ಮತ್ತು ಫಿಸಿಕಲಿ ದೈಹಿಕವಾಗಿಯೂ ಕೂಡ ನಮ್ಮ ಸಂಪರ್ಕಕ್ಕೆ ಬಂದು ಮಹತ್ವವನ್ನು ಅರಿತುಕೊಂಡು ಅವರು ಶುಭಾಶಯಗಳನ್ನು ತಿಳಿಸಿದ್ದಾರೆ. ಅವರೆಲ್ಲರಿಗೂ ನಾವು ಅಭಿನಂದನೆಗಳು ಮತ್ತು ಧನ್ಯವಾದಗಳು. ಯಾಕೆ ಅಂತಂದರೆ ವೈದ್ಯ ವೃತ್ತಿ ಕೇವಲ ಅದು ವೃತ್ತಿಯಲ್ಲ, ಅದು ದೇವರ ಸೇವೆ ಅಂತ ನಾವು ಅದನ್ನು ಪರಿಗಣಿಸಿದ್ದೇವೆ. ಅದನ್ನು ನಾವು ಮನದಲ್ಲಿ ಇಟ್ಕೊಂಡು ಸೇವೆಯನ್ನು ನೀಡೋಕ್ಕೆ ಪ್ರಯತ್ನ ಮಾಡ್ತೇವೆ. ಯಾಕೆ ಅಂತಂದರೆ ವೈದ್ಯ ನಾರಾಯಣ ಹರಿ ಅಂತ ಕರೀತಾರೆ. ವೈದ್ಯರನ್ನು ನಾರಾಯಣ ತನ್ನ ಪಕ್ಕದಲ್ಲಿ ಕೂರಿಸ್ಕೊತಾನೆ, ಹರಿ ತನ್ನ ಪಕ್ಕದಲ್ಲಿ ಕೂರಿಸ್ಕೊತಾನೆ. ಯಾಕೆ ಅಂತಂದರೆ ಡಾಕ್ಟ್ರನ್ನು ದೇವರಂತ ಭಾವಿಸಿ ಅವನು ಪಕ್ಕದಲ್ಲಿ ಕೂರಿಸ್ಕೊತಾನೆ. ಅಂಥ ಮಹತ್ವವಾದ ಕೆಲಸವನ್ನು ಆ ದೇವರು ನಮ್ಮಿಂದ ಎಕ್ಸ್ಪೆಕ್ಟ್ ಮಾಡ್ತಾನೆ. ಅದೇ ರೀತಿ ಯಾವುದೇ ಥರದ ಸ್ವಾಮಿಗಳನ್ನಾಗಲಿ, ಯಾವುದೇ ಥರದ ದೊಡ್ಡ ದೊಡ್ಡ ಮೇಧಾವಿಗಳನ್ನಾಗಲಿ ಅವರು ನಾರಾಯಣ ಅನ್ನಲಿಲ್ಲ, ಹರಿ ಅನ್ನಲಿಲ್ಲ. ವೈದ್ಯರನ್ನು ಮಾತ್ರ ದೇವರು ನಾರಾಯಣ, ಹರಿ ಅಂತ ಕರೆದ್ರು. ಹಾಗಾಗಿ ಆ ವೈದ್ಯ ವೃತ್ತಿಯನ್ನು, ಮಹತ್ವವನ್ನು ಅರ್ಥಕೊಂಡು ನಾವೆಲ್ಲರೂ ಕೂಡ ಅದೇ ರೀತಿ ನಡೆದುಕೊಳ್ಬೇಕಾಗಿದೆ. ಯಾರು ದುಃಖದಿಂದ ಬರ್ತಾರೆ ಹೇಳ್ತಾರೆ, ನತ್ವಯಂ ಕಾಮಯೇತ್ ರಾಜ್ಯಂ ನಚ ಸ್ವರ್ಗ ಸುಖಾನಿಚ ಕಾಮಯೇ ದುಃಖ ತಪ್ತಾನಂ ಪ್ರಾಣಿನಾಂ ಅರ್ತಿನಾಶನಂ. ವೈದ್ಯನಾದವನಿಗೆ ರೋಗಿಯ ದುಃಖವನ್ನು, ರೋಗಿಯ ರೋಗವನ್ನು ಗುಣಪಡಿಸುವ ಒಂದು ವಿಶೇಷವಾದ ಒಂದು ಬ್ಲೆಸ್ಸಿಂಗ್ ಸಿಕ್ಕರೆ ಸಾಕಂತೆ ದೇವರಿಂದ. ರಾಜ್ಯವನ್ನಾಗಲಿ ಸ್ವರ್ಗವನ್ನಾಳುವ ಸುಖ ಬೇಡ ಅಂಥೇಳಿ ಒಂದು ಮಾತಿದೆ. ಸೊ ಅದೇ ರೀತಿಯಾಗಿ ನಾವೆಲ್ಲರೂ ಕೂಡ ದೇವರಲ್ಲಿ ನಂಬಿಕೆ ಇಟ್ಟು ಮನುಷ್ಯನ ಆರೋಗ್ಯವಂತ ಜೀವನ ನಡೆಸೋದಕ್ಕೆ ನಾವೆಲ್ಲರೂ ರಹದಾರಿ ಆಗಬೇಕಾಗಿದೆ. ಆ ನಿಟ್ಟಿನಲ್ಲಿ ನಾವು ಕೆಲಸವನ್ನು ಮಾಡ್ತೀವಿ, ಮಾಡಬೇಕು ಅನ್ನೋದು ನಮ್ಮ ಸಂಕಲ್ಪ. ಅದೇ ರೀತಿ ಅತ್ರೇಯ ಆಯುರ್ವೇದಾಲಯದಲ್ಲಿ ನಾವು ಬಹಳ ದಿನಗಳಿಂದ ವೆರಿಕೋಸ್ ವೇನ್ ಸಮಸ್ಯೆಗೆ ಮತ್ತು ಈ ಸೊಂಟದ ನೋವು, ಡಿಸ್ಕ್ ಬಲ್ಸ್ ಅಂತ ನಾವು ಕರಿತೀವಿ, ಸರ್ವೈಕಲ್ ಬಲ್ಸ್ ಇರ್ಬೋದು, ಲಂಬರ್ ಇರ್ಬೋದು, ಈ ಥರದ ಭಾಳಷ್ಟು ಸಮಸ್ಯೆಗಳಿಗೆ ನಾವು ಚಿಕಿತ್ಸೆಯನ್ನು ನೀಡ್ತಾ ಇದ್ದೇವೆ. ಅವರು ನಮ್ಮ ತಂದೆಯವರು, ಅವರು ಕೂಡ ಬಹಳಷ್ಟು ಅಜ್ಜ ಮತ್ತು ಅಪ್ಪನಿಂದ ನನಗೆ ಹೀಗೆ ನಮ್ಮ ಮನೆಯಲ್ಲಿ ಸಣ್ಣ ಪುಟ್ಟ ಆಯುರ್ವೇದದ ಸೇವೆ ನಡೀತಾ ಇದೆ. ಇವತ್ತು ಕೂಡ ಅದು ಬೃಹತ್ ಆಕಾರವಾಗಿ ಶಿವಮೊಗ್ಗ ನಗರದಲ್ಲಿ ನಡೆಸ್ತಾ ಇದ್ದೇವೆ. ಇವರೆಲ್ಲರೂ ಕೂಡ ಬಹಳ ದೂರದಿಂದ ಬಂದು ಚಿಕಿತ್ಸೆಯನ್ನು ಪಡಿತಾ ಇದ್ದಾರೆ. ಭಾಳಷ್ಟು ಅಮೇರಿಕಾ, ಕ್ಯಾಲಿಫೋರ್ನಿಯಾ, ದುಬೈ, ಯಮನ್, ಹೀಗೆ ಬಿಹಾರ್, ಗುಜರಾತ್, ಡೆಲ್ಲಿ, ಅಂತರ್ರಾಜ್ಯ, ಅಂತರ್ದೇಶ ಮತ್ತು ಅಂತರ್ಜಿಲ್ಲೆ ಹಾಗೂ ಜಿಲ್ಲೆ, ಈ ಶಿವಮೊಗ್ಗದಂತಹ ಎಲ್ಲ ಜನರು ಕೂಡ ಇಲ್ಲಿ ಬಂದು ಸೇವೆ ತೆಗೆದುಕೊಂಡಿದ್ದಾರೆ. ಲಕ್ಷಾಂತರ ಆರೋಗ್ಯ ಆಕಾಂಕ್ಷಿಗಳು ತಮ್ಮ ದುಃಖವನ್ನು ಈ ಆಸ್ಪತ್ರೆಗೆ ಬಂದು ನಿವಾರಿಸಿಕೊಂಡು ಸಂತೋಷವಾಗಿದ್ದಾರೆ, ರೋಗವನ್ನು ಕಳ್ಕೊಂಡು ಆರಾಮಾಗಿದ್ದಾರೆ. ಅಂತಹ ಒಂದು ಕೆಲಸವನ್ನು, ಅಳಿಲು ಸೇವೆಯನ್ನು ನಾವು ಮಾಡ್ತಿದ್ದೇವೆ ಅಂತ ಹೇಳೋದಕ್ಕೆ ಹೆಮ್ಮೆ ಆಗುತ್ತೆ. ಇನ್ನೂ ಹೆಚ್ಚಿನ ಒಂದು ಚಿಕಿತ್ಸೆಗೆ ನಮ್ಮ ಜೊತೆಗೆ ಕೈ ಜೋಡಿಸಿರುವ ಡಾಕ್ಟರ್ ರಶ್ಮಿ ಅವರು ಇದ್ದಾರೆ, ಹಾಗೂ ನಮ್ಮ ಸಿಬ್ಬಂದಿಯವರು ಇದ್ದಾರೆ. ಎಲ್ಲರಿಗೂ ನಾನು ಅನಂತ ಧನ್ಯವಾದಗಳನ್ನು ಹೇಳ್ತೀನಿ. ಜೊತೆಗೆ ವೈದ್ಯರಾದ ಇವರು ಕೂಡ ಎರಡು ಮಾತುಗಳನ್ನು ನಿಮಗೆ ಹೇಳಲಿದ್ದಾರೆ, ಅದು ಆಲಿಸ್ಬೇಕು ಅಂತ ಕೇಳಿ. ಎಲ್ಲರಿಗೂ ಈ ವೈದ್ಯರ ದಿನಾಚರಣೆಯ ಶುಭ ಕೋರಿದ್ದಕ್ಕೆ ಧನ್ಯವಾದಗಳು. ಹಾಗೆ ಈಗ ನಾವು ಇಲ್ಲಿ ಸ್ಪೈನ್ ಮತ್ತು ವೆರಿಕೋಸ್ ವೇನ್ಸ್ದು ಚಿಕಿತ್ಸೆ ಮಾಡ್ತಾ ಇದ್ದೀವಿ. ಹಾಗೆ ಸಾಕಷ್ಟು ಕಾಯಿಲೆಗಳಿದೆ, ಅದಕ್ಕೆ ಸೂಕ್ತವಾದಂಥ ಚಿಕಿತ್ಸೆ ಕೊಡಲಿಕ್ಕೆ ಆ ಧನ್ವಂತರಿ ನಮಗೆ ಶಕ್ತಿ ಸಾಮರ್ಥ್ಯವನ್ನು ಕೊಡಲಿ ಅಂತ ಹೇಳಿ ಬೇಡ್ಕೊಳ್ತಾ ಇದ್ದೀವಿ. ಧನ್ಯವಾದಗಳು. ಥ್ಯಾಂಕ್ ಯು. ಆಯುರ್ವೇದದ ಸ್ಪರ್ಶ ಆರೋಗ್ಯದ ನಿತ್ಯ ಹರ್ಷ, ಜೊತೆಗೆ ಆರೋಗ್ಯದ ಸ್ಪರ್ಶ. ಹಾಗಾಗಿ ಆರೋಗ್ಯ ಅನ್ನೋಂಥದ್ದು ಭಾರತ ಅತಿ ಅಮೂಲ್ಯವಾಗಿರ್ತಕ್ಕಂಥದ್ದು. ನಿಮಗೆ ಗೊತ್ತಿರ್ಬೋದು, ಸುಷ್ಮಾ ಸ್ವರಾಜ್, ಅನಂತ್ ಕುಮಾರ್, ಮನೋಹರ್ ಪರಿಕ್ಕರ್ ಹಾಗೂ ಅರುಣ್ ಜೇಟ್ಲಿ ಇವರೆಲ್ಲ ಎಷ್ಟು ದೊಡ್ಡ ದೊಡ್ಡ ಮೇಧಾವಿಗಳು ಅಂತಂದರೆ, ಇವತ್ತಿನ ನಮ್ಮ ಕೇಂದ್ರ ಸರ್ಕಾರದ ಒಂದು ಮಹತ್ವವಾಗಿರ್ತಕ್ಕಂಥ ಹುದ್ದೆಯಲ್ಲಿರುವವರು. ದುಡ್ಡು ಕೊಟ್ಟು ಆರೋಗ್ಯವನ್ನು ಗಳಿಸೋದಾಗಿದ್ದರೆ ಅವ್ರಿಗೇನು ದುಡ್ಡು ಸಾಮಾನ್ಯ 10,000 ಕೋಟಿನೋ 1,000 ಕೋಟಿನೋ ಅತಿ ಸಾಮಾನ್ಯ ಅವರಿಗೆ. ಆದರೆ ದುಡ್ಡು ಕೊಟ್ಟು ಆರೋಗ್ಯವನ್ನು ಗಳಿಸೋಕ್ಕಾಗೋದಿಲ್ಲ. ಆರೋಗ್ಯ ಬರುವಂಥದ್ದು ಕನ್ಸ್ಟೆಂಟ್ ಆಗಿ ನಮ್ಮ ಸ್ಯಾಕ್ರಿಫೈಸ್, ತ್ಯಾಗ ಮಾಡಬೇಕು, ಡಿಸಿಪ್ಲಿನ್ ಜೀವನ ನಡೆಸಬೇಕು, ಇಂಥದ್ರಲ್ಲಿ ಬರುವಂಥದ್ದು. ಹಾಗಾಗಿ ಆಯುರ್ವೇದ ಇವೆಲ್ಲವನ್ನು ಹೇಳ್ಕೊಡೋದ್ರಿಂದ ಯಾರು ಆಯುರ್ವೇದವನ್ನು ಅನುಸರಿಸ್ತೀರಿ ಅವರಿಗೆ ಆರೋಗ್ಯ ಖಂಡಿತವಾಗಿ ಬರುತ್ತೆ. ಅದಕ್ಕೆ ಆಯುರ್ವೇದ ಹೇಳೋದು ಸ್ವಸ್ಥಸ್ಯ ಸ್ವಾಸ್ಥ್ಯ ರಕ್ಷಣಂ ಆತುರಸ್ಯ ವಿಕಾರ ಪ್ರಶಮನಂ. ಆರೋಗ್ಯವಂತ ಆಗಿರುವ ವ್ಯಕ್ತಿಯನ್ನು ಆರೋಗ್ಯವಾಗಿ ನೋಡ್ಕೊಂಡು ಹೋಗೋದು, ರೋಗ ಬಂದಿರೋದನ್ನು ಗುಣಪಡಿಸೋದು. ಯಾರು ಆಯುರ್ವೇದವನ್ನು ಅನುಸರಿಸ್ತೀರಿ, ಯೋಗವನ್ನು ಪಾಲಿಸ್ತೀರಿ, ನಿತ್ಯವಾಗಿರೋ ಆಹಾರ ವಿಹಾರವನ್ನು ಶುದ್ಧವಾಗಿ ಪಾಲಿಸ್ತೀರಿ, ತಚ್ಚ ನಿತ್ಯಂ ಪ್ರಯುಂಜಿತ ಸ್ವಸ್ಥಂ ಏನ ಅನುವರ್ತತೆ
ಅಜಾತಾನಾಂ ವಿಕಾರಾಣಾಂ ಅನುತ್ಪತ್ತಿ ಕ್ರಮಚಯತ್. ಅಂದರೆ ಹುಟ್ಟಿರುವ ರೋಗಗಳು ತನ್ನಿಂತಾನೇ ಸೂರ್ಯನ ಇಬ್ಬನಿ ಹೇಗೆ ಬೆಳಕಿಗೆ ಕರಗುತ್ತೋ, ಸೂರ್ಯನ ಬೆಳಕಿಗೆ ಇಬ್ಬನಿ ಕರಗುತ್ತೋ ಹಾಗೆ ರೋಗ ಕರಗುತ್ತೆ. ಹುಟ್ಟದೇ ಇರೋ ರೋಗಗಳು ಹುಟ್ಟೋದೇ ಇಲ್ಲ ಯಾವಾಗ ಆಯುರ್ವೇದ ಯೋಗ ಆಹಾರವನ್ನು ಪಾಲಿಸ್ತೀರಿ ಆವಾಗ. ನಮಸ್ಕಾರ. ಮತ್ತೊಂದು ಮಾಹಿತಿಯೊಂದಿಗೆ ಮುಂದೆ ಬರ್ತೀವಿ. ಅಲ್ಲಿವರೆಗೂ ಧನ್ಯವಾದ.